ಹೆಲೋ ಎವ್ರಿವನ್, ನಾನು ವಾಣಿ ಸಂದನೂರ್. ಇವತ್ತು ನಾವು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಸೀದಾ ಡಬುಲಿಮ್ ಗೋವಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ತಲುಪಿದ್ವಿ. ಸೊ 4 ಡೇಸ್ ಟ್ರಿಪ್ಗೆ ಗೋವಾಗೆ ಬಂದಿದ್ದೀವಿ. ಸೊ ಇದು ನಾವು ಇರೋ ಪ್ರಾಪರ್ಟಿ 4 ಡೇಸ್ಗೆ ಬುಕ್ ಮಾಡಿದ್ದು ಗೋವಾದಲ್ಲಿ. ಸೊ ಎದುರುಗಡೆನೇ ಬೀಚು, ಹೋಲ್ಯಾಂಡ್ ಬೀಚ್ ಹತ್ರ ನಮ್ಮದು ಇದು ಮನೆ, ಸ್ಟುಡಿಯೋ ಅಪಾರ್ಟ್ಮೆಂಟ್ ಥರ ಎಲ್ಲ ಫೆಸಿಲಿಟಿ ಇತ್ತು. ಬಿಕಾಸ್ ಮಗುನ ಕರ್ಕೊಂಡು ಫಸ್ಟ್ ಟೈಮ್ ಬರ್ತಿರೋದ್ರಿಂದ ಎಲ್ಲ ಅವ್ರಿಗೆ ಅಡುಗೆ ಮಾಡ್ಕೊಳ್ಳೋಂಗೆ ಪ್ರತಿಯೊಂದು ಇತ್ತು ಅಲ್ಲಿ ವಸ್ತುಗಳು. ಸೊ ಇದೇ ನೋಡಿ ಹೋಲ್ಯಾಂಡ್ ಬೀಚು. ಎದುರುಗಡೆ ಪ್ರೈವೇಟ್ ಬೀಚ್ ಇದು, ತುಂಬ ಪೀಸ್ಫುಲ್ ಆಗಿದೆ ಬೀಚು, ಜಾಸ್ತಿ ಜನ ಇರಲ್ಲ, ಅಲ್ಲೊಬ್ರು ಇಲ್ಲೊಬ್ರು ಅಷ್ಟೇ. ಸೊ ಎದುರುಗಡೆನೇ ಒಂದು 2-3 ಮನೆ ಮಾಡಿದ್ದಾರೆ ದೊಡ್ಡದಾಗಿ, ವಿಲ್ಲಾ ಥರ. ಸೊ ಒಂದೊಂದು ರೂಮು ಬಾಡಿಗೆ ಕೊಡ್ತಾರೆ ರೆಂಟ್ಗೆ, ಸೊ ಗೆಸ್ಟ್ಗಳಿಗೆ. ಸೊ ರೀಚ್ ಆದ ತಕ್ಷಣ ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೆ, ಸಂಡೇ 4 ದಿನ ನಾವು ಹೋಗಿದ್ದು ಗೋವಾಗೆ. ಸೊ ಥರ್ಸ್ಡೇ ಈವ್ನಿಂಗ್ ಇದು. ಥರ್ಸ್ಡೇ ಮಾರ್ನಿಂಗ್ ನಮ್ಮದು ಮಧ್ಯಾಹ್ನ ಒಂದು 12 ಗಂಟೆಗೆ ಫ್ಲೈಟ್ ಇತ್ತು. ಸೊ ರಫ್ಲಿ 45 ಮಿನಿಟ್ಸ್ ಟು 1 ಅವರು. 1:30ಗೆಲ್ಲ ಗೋವಾದಲ್ಲಿದ್ವಿ. ಸೊ ಒಂದು ಸ್ವಲ್ಪ ಫ್ರೆಶ್ ಆಗಿ ಸ್ನಾನ ಮಾಡ್ಕೊಂಡು ಊಟ ಗಿಟ ತಿನ್ಕೊಂಡು ಸಂಜೆ ಒಂದು ಬಿಸಿಲು ಇಳಿದ್ಮೇಲೆ 4 ಗಂಟೆ 5 ಗಂಟೆಗೇನೋ ಇಲ್ಲಿ ಬಂದಿದ್ದು ನಾವು. ಈ ಬೀಚಲ್ಲಿ ಫಸ್ಟ್ ಬೀಚ್ ಫೀಲಿಂಗ್ ಎಕ್ಸ್ಪೀರಿಯನ್ಸ್ ನನ್ನ ಮಗಳಿಗೆ. ಸೊ ಐ ವಾಸ್ ವೆರಿ ಥ್ರಿಲ್ಡ್, ಎಕ್ಸೈಟೆಡ್ ಹೆಂಗೆ ರಿಯಾಕ್ಟ್ ಮಾಡ್ತಾಳೆ ಅಂತ. ಅವಳು ತುಂಬ ಇಷ್ಟಪಟ್ಲು. ನೋಡಿ ಕ್ಲಾಪ್ ಮಾಡ್ತಿದ್ದಾಳೆ, ಖುಷಿಯಾಗಿ ಎಂಜಾಯ್ ಮಾಡ್ತಿದ್ದಾಳೆ. ಮೇಲ್ಗಡೆ ಬರ್ಡ್ಸ್ ಎಲ್ಲ ಫ್ಲೈ ಆಗ್ತಿರೋದು ನೋಡ್ತಿದ್ದಾಳೆ, ಕೆಳಗಡೆ ವೇವ್ಸ್ ಬರೋದು ಎಲ್ಲ ಅವಳೊಂಥರ ಖುಷಿಪಟ್ಲು. ತುಂಬ ನನಗೂ ಖುಷಿ ಆಯಿತು ಅವಳನ್ನ ನೋಡಿ. ತುಂಬ ಎಂಜಾಯ್ ಮಾಡಿದ್ವಿ. ತುಂಬ ನಾವು ನೀರಿಗೆ ಇಳಿಲಿಲ್ಲ, ಬಿಕಾಸ್ ಪುಟ್ಟ ಮಗುನ ಇಟ್ಕೊಂಡು ಹ್ಯಾಂಡಲ್ ಮಾಡಬೇಕು ಅವಳನ್ನ ಅಂತ. ಒಂದ್ಸತಿ ನಾನು, ಇನ್ನೊಂದ್ಸತಿ ನನ್ನ ಹಸ್ಬೆಂಡ್ ಅವಳನ್ನ ಎತ್ಕೊಳ್ಳೋದು, ಇನ್ನೊಬ್ಬರು ಆಟ ಆಡ್ಕೊಳ್ಳೋದು, ಆ ಥರ ಮಾಡಿದ್ವಿ. ಸೊ ಅವತ್ತು ಈವ್ನಿಂಗ್ ಒಂದು 4 to 6:37ವರೆಗೂ ಅಲ್ಲೇ ಸುಮ್ಮನೆ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ರೂಮ್ಗೆ ಹೋಗಿ ಸೆಟ್ಲ್ ಆದ್ವಿ. ಟಯರ್ಡ್ ಆಗಿದ್ವಿ, ರೆಸ್ಟ್ ಮಾಡಿದ್ವಿ. ಸೊ ಇದು ಡೇ 2. ನೆಕ್ಸ್ಟ್ ಡೇ ಸೆಕೆಂಡ್ ಡೇ ಬೆಳಗ್ಗೆ ಎದ್ದ ತಕ್ಷಣ ಅಲ್ಲಿ ಬೈಕ್ ಹೈರ್ ಮಾಡ್ಕೊಂಡ್ವಿ ನಾವು, ಸ್ಕೂಟಿ. ಬಿಕಾಸ್ ಗೋವಾದಲ್ಲಿ ತುಂಬ ಟೂರಿಸಮ್ ಜಾಸ್ತಿ, ಡಿಸ್ಟೆನ್ಸ್ ಕಮ್ಮಿ, ಚಿಕ್ಕೂರು, ಆದರೆ ನಡ್ಕೊಂಡು ಹೋಗೋಕ್ಕಾಗಲ್ಲ. ಆ್ಯಂಡ್ ಅಲ್ಲೆಲ್ಲ ಕ್ಯಾಬು ಬಸ್ಸು ಅಷ್ಟಿರಲ್ಲ. ಸೊ ಎಲ್ಲೇ ಹೋದರೂ ಬೈಕ್ ಹೈರ್ ಮಾಡಿಕೊಂಡು ಓಡಾಡಬೇಕು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸು. ಸೊ ಸೆಕೆಂಡ್ ಡೇ ನಾವು ಬೈಕ್ ತೊಗೊಂಡು ಇಲ್ಲಿ ಫಸ್ಟ್ ನಾವು ಮ್ಯೂಸಿಯಮ್ಗೆ ವಿಸಿಟ್ ಮಾಡಿದ್ವಿ. ನೇವಿ ಮ್ಯೂಸಿಯಮ್ ಇದೆ ಒಂದು, ನಾವು ಇಳ್ಕೊಂಡಿರೋ ಪ್ರಾಪರ್ಟಿ ಹೋಲ್ಯಾಂಡ್ ಬೀಚ್ ಡಬುಲಿಮ್ ಏರ್ಪೋರ್ಟ್ ಹತ್ರ. ಸೊ ಈ ಮ್ಯೂಸಿಯಂ ವಿಸಿಟ್ ಮಾಡಿ ಸ್ವಲ್ಪ ಊಟ ಮ್ಯೂಸಿಯಮಿಂದ ಮತ್ತೆ ಮಾಡಿ ಮಗುಗೆ ಮಲಗಿಸಿ ಎಪ್ಸಿ, ಮತ್ತು ಸಂಜೆ ರಾತ್ರಿ ಆದಮೇಲೆ ಬಾಗ್ಮಾಲೋ ಬೀಚ್ ಅಂತ ಇನ್ನೊಂದು ಬೀಚ್ಗೆ ಹೊರಟ್ವಿ. ಇದು ಬಾಗ್ಮಾಲೋ ಬೀಚು. ಸೊ ನಾವು ಹೋಗಿದ್ದು ಸೌತ್ ಗೋವಾ. ಇದೆಲ್ಲ ಬರೋದು ಬಾಗ್ಮಾಲೋ, ಹೋಲ್ಯಾಂಡ್ ಟು ಡಬುಲಿಮ್ ಏರ್ಪೋರ್ಟ್, ಇವೆಲ್ಲ ಸೌತ್ ಗೋವಾ. ಸೊ ನೋಡಿ ಈವ್ನಿಂಗ್ ಆಲ್ಮೋಸ್ಟ್ ನೈಟ್ 1-2 ಅವರ್ಸ್ ಅಲ್ಲಿ ಸ್ಪೆಂಡ್ ಮಾಡಿದ್ವಿ. ಆಲ್ಮೋಸ್ಟ್ 7 to 9:30. ತುಂಬ ನೈಟ್ ಲೈಫ್ ಎಂಜಾಯ್ ಮಾಡಲಿಲ್ಲ ಈ ಸರ್ತಿ, ಬಿಕಾಸ್ ಮಗುನ ಇಟ್ಕೊಂಡು ರಾತ್ರಿ ತುಂಬ ಕತ್ಲಾದ್ಮೇಲೆ ಗಾಳಿ ಮಳೆ, ಸೊ ಯಾಕೆ ಅಂತ ಸುಮ್ಮನೆ ರೂಮ್ ಸೆಟ್ ಕೊಡ್ತಿದ್ವಿ. ಹೋಲ್ಯಾಂಡ್ ಬೀಚ್ ನಾವಿರೋದು ಸ್ವಲ್ಪ ಲೋನ್ಲಿ, ಜಾಸ್ತಿ ಜನ ಇಲ್ಲ, ಅಲ್ಲೊಬ್ರು ಇಲ್ಲೊಬ್ರು. ಇದು ಬಂದುಬಿಟ್ಟು ಬಾಗ್ಮಾಲೋ ಬೀಚು, ವಾಸ್ಕೋ ಡಬುಲಿಮ್ ಹತ್ರ ಇರೋ ಒಳ್ಳೆ ಬೀಚ್ ಅಂದರೆ ಇದೆ. ಆ್ಯಂಡ್ ಸ್ವಲ್ಪ ಜನ ಇರ್ತಾರೆ, ಒಂದು 40% ನೈಟ್ ಲೈಫ್ ಇರುತ್ತೆ. ರೆಸ್ಟೋರೆಂಟ್ಸ್ ಇದೆ, ಲೈಟ್ಸು, ಡಿಸ್ಕೋ, ಮ್ಯೂಸಿಕ್ಕು, ಆ ಥರ ಎಲ್ಲ ಚೆನ್ನಾಗಿರುತ್ತೆ. ಸ್ವಲ್ಪ ಶಾಪಿಂಗ್ ಸ್ಟ್ರೀಟ್ ಎಲ್ಲ ಇದೆ, ಆ ಥರ ಬೀಚ್ ವ್ಯೂ ತುಂಬ ಚೆನ್ನಾಗಿತ್ತು. ಇಲ್ಲೇ ರೆಸಾರ್ಟ್ಸ್ ಇದೆ, ಬೀಚ್ ರೆಸಾರ್ಟ್ಸು. ಸೊ ನೈಟು ಒಂದು ಸ್ವಲ್ಪ ಇಲ್ಲಿ ಎಂಜಾಯ್ ಮಾಡಿಕೊಂಡು ಮತ್ತು ಬೇಗ ಹೋಗಿ ಮನೆಗೆ ಸೇರ್ಕೊತಿದ್ವಿ ರೂಮ್ಗೆ. ಬಿಕಾಸ್ 1 year old ಚಿಕ್ಕ ಮಗು ಇರೋದ್ರಿಂದ ಅದ್ರದ್ದು ಊಟ, ನಿದ್ದೆ, ಸ್ಕೆಡ್ಯೂಲು ತಪ್ಪಬಾರ್ದು, ರೂಟೀನು ಅಂತ. ಸೊ ನೋಡಿ ಇಲ್ಲಿ ಒಂದು ಸ್ವಲ್ಪ ರೆಸ್ಟೋರೆಂಟ್ಸ್ ಎಲ್ಲ ಇದ್ವು, ಒಂದು ಸ್ವಲ್ಪ ತಿನ್ಕೊಂಡ್ವಿ ಇಲ್ಲೇ. ಆಮೇಲೆ ಆಚೆ ಕಡೆ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡ್ವಿ ಸ್ಟ್ರೀಟಲ್ಲಿ. ದೆನ್ ವಿ ವೆಂಟ್ ಬ್ಯಾಕ್. ದೆನ್ ಇದು ಡೇ 3. ನಾನೇನೋ ಮಾಡ್ಲಿಂಗ್ ಮಾಡ್ತಾಯಿದ್ದೀನಿ, ಎಲ್ಲಪ್ಪ ಇದು ಅಂದರೆ ನಾವು ಹೋಗಿದ್ವಿ ಉಲ್ಟಾ ಪುಲ್ಟಾ ಮ್ಯೂಸಿಯಂ ಗೋವಾಗೆ. ಸೊ ಇಲ್ಲಿ ಎಲ್ಲ ಉಲ್ಟಾ ಪುಲ್ಟಾ ಕಾಣುತ್ತೆ. ಸೊ ಬಟ್ ತುಂಬ ಕಾಸ್ಟ್ಲಿ, 600 ರೂಪಾಯಿ ಒಂದು ಟಿಕೆಟ್ಗೆ. ನಮಗೆ 6 ರೂಮ್ಸ್ ಇರುತ್ತೆ, ವಿಚ್ ಆರ್ ಡಿಸೈನ್ಡ್ ಇನ್ ಅ ರಿವರ್ಸ್ ಮ್ಯಾನರ್. ಅವರು ನಮಗೆ ಫೋಟೋ ತೆಕ್ಕೊಡ್ತಾರೆ, ಎಲ್ಲ ಒಂಥರ ಚೆನ್ನಾಗಿರುತ್ತೆ ಫೋಟೋಶೂಟ್ಸ್ಗೆ, ಆಮೇಲೆ ಫೋಟೋಗ್ರಫಿಗೆ, ಅಥವಾ ಒಂಥರ ನೋಡೋಕ್ಕೆಲ್ಲ ಚೆನ್ನಾಗಿತ್ತು. 1 hour ಇಲ್ಲಿ ಸ್ಪೆಂಡ್ ಮಾಡಿದ್ವಿ. ಡೇ 3 ಥರ್ಡ್ ಡೇ ಮಾರ್ನಿಂಗ್ ಇಲ್ಲಿ ರೆಡಿ ಆಗಿಬಿಟ್ಟು ಉಲ್ಟಾ ಪುಲ್ಟಾ ಮ್ಯೂಸಿಯಮ್ಗೆ ಬಂದು ಸ್ವಲ್ಪ ಇಲ್ಲೆಲ್ಲ ಟೈಮ್ ಸ್ಪೆಂಡ್ ಮಾಡಿ ಫೋಟೋಸ್ ಎಲ್ಲ ತಗೊಂಡು ಮಗುಗೆಲ್ಲ ಫೋಟೋ ತೆಗೆಸ್ಬಿಟ್ಟು ನಾವೆಲ್ಲ ಒಂದು ಸ್ವಲ್ಪ ಎಂಜಾಯ್ ಮಾಡಿಕೊಂಡು, ಮತ್ತು ಬಿಸಿಲಾದ ತಕ್ಷಣ ತುಂಬ ಬಿಸಿಲು, ಗೋವಾ ಸುಡೋ ಬಿಸಿಲು, ಮತ್ತು ಸೇರ್ಕೊತಿದ್ವಿ ಮನೆಗೆ. ಒಂದು ಸ್ವಲ್ಪ ಮನೆಗೆ ಸೇರಿಕೊಂಡು ಎದ್ದು ಡೇ 3ಯಲ್ಲೇ ಇದು ಒಂದು ಸ್ವಲ್ಪ ಮತ್ತೆ ಒಂದು 3 ಗಂಟೆ ಹಾಗೆ ಊಟ ಗೀಟ ಮಾಡಿ ರೆಸ್ಟ್ ಮಾಡಿ ಎದ್ದು ಮತ್ತೆ
ಎದುರುಗಡೆ ಹೋಲ್ಯಾಂಡ್ ಬೀಚ್ಗೆ ಬಂದ್ವಿ. ಹೋಲ್ಯಾಂಡ್ ಬೀಚ್ ಇನ್ನೊಂದು ಸೈಡಿಂದ ಎಂಟ್ರಿ ಇದೆ ವ್ಯೂ. ನಾವಿರೋದು ಆ ಮರ ಗಿಡಗಳು ಕಾಣ್ತಿರ್ತಾರೆ ಎದುರುಗಡೆ, ಅಲ್ಲಿ ನಮ್ಮ ಮನೆ ರೂಮು. ಇದು ಅಪೋಸಿಟ್ ಕಾರ್ನರ್ ಇದು. ಇಲ್ಲಿ ಇನ್ನೂ ಬೇರೆ ಒಂದೆರಡು ರೆಸ್ಟೋರೆಂಟ್ಸು, ಆಮೇಲೆ ಇನ್ನೊಂದು 2-3 ವಿಲ್ಲಾಗಳು, ರೂಮ್ಸು ಎಲ್ಲ ಇತ್ತು. ಸೊ ಈ ವ್ಯೂವಿಂದ ನೋಡೋಣ ಹೋಲ್ಯಾಂಡ್ ಬೀಚ್ ಹೋಗಿ ಇನ್ನೊಂದು ಸತಿ ಮತ್ತೆ ಥರ್ಡ್ ಡೇನು ಎಂಜಾಯ್ ಮಾಡ್ಕೊಂಡ್ವಿ. ಇಲ್ಲೊಂದು ಸ್ವಲ್ಪ ಆಟ ಆಡ್ಕೊಂಡ್ವಿ, ಇನ್ನೊಂದು ಸ್ವಲ್ಪ ಫೋಟೋಸ್ ತಗೊಂಡ್ವಿ. ಸೊ ಮಗುಗೆ ಒಂದು ಸ್ವಲ್ಪ ಕಾಲೆಲ್ಲ ನೆನೆಸಿ ಆಟ ಆಡಿಸಿದ್ವಿ. ಬಟ್ ಅವಳು ಒಂದು ಸ್ವಲ್ಪ ಎಂಜಾಯ್ ಮಾಡಿದ್ದು, ಒಂದು ಸ್ವಲ್ಪ ಹೆದರ್ಕೊಂಡು. ಸೊ ನಾವೊಂದು ಸ್ವಲ್ಪ ಕಾಲ ಕಳ್ಕೊಂಡು ಮತ್ತೆ ರೂಮ್ಗೆ ಹೋಗಿ ಸೇರ್ಕೊಳ್ತಿದ್ವಿ. ಮತ್ತು ಸಂಜೆ ಇನ್ನೊಂದು ಕಡೆ ಹೊರಡ್ತಾ ಇದ್ವಿ. ಹಾಗೆ ಡೇ ಅಲ್ಲಿ 2 or 3 ಪ್ಲೇಸಸ್ ಕವರ್ ಮಾಡೋದು. ಮಧ್ಯಾಹ್ನ ಬಿಸಿಲು ಇರ್ತಿತ್ತು, ಸೊ ಮನೆಗೆ ಸೇರ್ಕೊಳ್ಳೋದು, ಹಾಗೆ ಮಾಡಿ. ಸೊ ದಿಸ್ ಇಸ್ ಥರ್ಡ್ ಡೇ, ಸ್ಯಾಟರ್ಡೇ. ಮತ್ತು ಸ್ಯಾಟರ್ಡೇ ಈವ್ನಿಂಗ್ 6 o'clock ಇದು ನಾವು ಹೋಗಿದ್ದು ಕೊಲಂಗೇಟ್ ಬೀಚು. ದಿಸ್ ಇಸ್ ಕಾಲ್ಡ್ ಕ್ವೀನ್ ಬೀಚ್ ಆಫ್ ಗೋವಾ. ಗೋವಾಲಿರೋ ಎಷ್ಟೊಂದು ಬೀಚ್ಗಳಲ್ಲಿ ಒಂದು ಮೇನ್ 4-5 ಬೀಚು, ಇಲ್ಲಾಂದರೆ 30-40 ಬೀಚ್ ಇದೆ ಅಲ್ಲಿ. ಸೊ 4-5 ಬೀಚಲ್ಲಿ ಇದೊಂದು ಕ್ವೀನ್ ಬೀಚ್ ಆಫ್ ಗೋವಾ ಅಂತ ಹೇಳ್ತಾರೆ, ಕೊಲಂಗೇಟ್ ಬೀಚು. ಸೊ ಕಂಪ್ಲೀಟ್ ನೈಟ್ ಲೈಫು, ಕಂಪ್ಲೀಟ್ ಗೋವಾ ಆ ಫೀಲಿಂಗ್ ಇಲ್ಲಿ ಸಿಗುತ್ತೆ ನಮಗೆ. ಸೊ ಇಲ್ಲಿ ಒಂದು ಥರ್ಡ್ ಡೇ ಸ್ಯಾಟರ್ಡೇ ಈವ್ನಿಂಗ್ 6 o'clock ನಾವಿದ್ವಿ, ಈವ್ನಿಂಗ್ ಸನ್ಸೆಟ್ ಟೈಮಲ್ಲಿ. ಸೊ ಸಿಕ್ಕಾಪಟ್ಟೆ ಜನ ಅಪ್ಪ, ಇಲ್ಲಿ ಎಲ್ಲ ಕಡೆ ಅಲ್ಲಿ ನೋಡಿದ್ರೆ ಜನ ಅಲ್ಲಿ ಮಲಗಿದ್ದಾರೆ, ಡ್ಯಾನ್ಸ್ ಮಾಡ್ತಿದ್ದಾರೆ, ಎಂಜಾಯ್ ಮಾಡ್ತಿದ್ದಾರೆ, ಆಟ ಆಡ್ತಿದ್ದಾರೆ, ಫೋಟೋಶೂಟ್ಸು, ಫೋಟೋಸ್ ತಗೊಳ್ಳೋದಂತೆ. ತುಂಬ ಚೆನ್ನಾಗಿತ್ತು ಗೋವಾ ಲೈಫ್ ನೋಡ್ಬೇಕಂದ್ರೆ ಈ ಬೀಚನ್ನು ನೋಡಿದ್ವಿ. ಸೊ ನಾವು ಒಂದು ಸ್ವಲ್ಪ ಎಂಜಾಯ್ ಮಾಡಿದ್ವಿ, ಆಟ ಆಡ್ಕೊಂಡ್ವಿ. ತುಂಬ ಸ್ವಲ್ಪ ಡ್ಯಾನ್ಸ್ ಮಾಡಿಸೋದಾಗಲಿ, ಅವಳು ಶಿ ಇಸ್ ವೆರಿ ಸಪೋರ್ಟಿವ್ ಆ್ಯಂಡ್ ಕೋಆಪ್ರೇಟಿವ್, ಚೆನ್ನಾಗಿ ಎಂಜಾಯ್ ಮಾಡ್ತಾಳೆ ಅವಳು. ನಾವು ಒಂದು ಸ್ವಲ್ಪ ಎಂಜಾಯ್ ಮಾಡಿದ್ವಿ. ಆಮೇಲೆ ಒಂದು ಸ್ವಲ್ಪ ಅಲ್ಲೇ ಸ್ಯಾಂಡಲ್ಲೆಲ್ಲ ಆಟ ಆಡ್ಕೊಂಡ್ವಿ, ಮನೆ ಕಟ್ಟೋದಾಗಲಿ, ಅವಳು ಕೂಡಿಸ್ಕೊಂಡು ಶಂಖ ಹಾರಿಸೋದಾಗಿರ್ಬೋದು, ಆ ಥರ ಎಲ್ಲ. ಆಮೇಲೆ ಒಂದು ಸ್ವಲ್ಪ ಬೀಚಲ್ಲೂ ಓಡಾಡೋದು, ಆಮೇಲೆ ಸನ್ಸೆಟ್ ನೋಡಿದ್ವಿ, ಅವ್ಳಿಗೂ ಓಡಾಡಿಸಿದ್ವಿ ಒಂದು ಸ್ವಲ್ಪ. ಆಮೇಲೆ ಅಲ್ಲೇ ನಾನು ಡಬ್ಬ ತೊಗೊಂಡು ಹೋಗ್ಬಿಟ್ಟಿದ್ದೆ. ಸೊ ಇಟ್ಕೊಂಡು ಅಲ್ಲೇ ಒಂದು ಸ್ವಲ್ಪ ತಿನ್ಕೊಂಡು ಮಗುಗೂ ತಿನ್ನಿಸಿದ್ವಿ, ಸೂರ್ಯನಿಗೂ ಸನ್ಸೆಟ್ನ ತೋರಿಸ್ಕೊಂಡು. ಆಮೇಲೆ ಅಲ್ಲೇ ನೈಟ್ ಲೈಫು ಚೆನ್ನಾಗಿತ್ತು. ತುಂಬ ಆಸ್ ಐ ಸೈಡ್ ಮುಗಿರೋದ್ರಿಂದ ಎಂಜಾಯ್ ಮಾಡಲಿಲ್ಲ, ಯಾಕಂದರೆ ನಾವಿರೋ ಡೆಬುಲಿನ್ ಏರ್ಪೋರ್ಟ್ ಹತ್ರ ಇರೋ ಪ್ರಾಪರ್ಟಿಯಿಂದ ಈ ಕೊಲಂಗೇಟ್ ಬೀಚ್ ಆಲ್ಮೋಸ್ಟ್ 2 hours ಜರ್ನಿ ಇತ್ತು. ಆನ್ ದ ವೇ ನಾವು ಪಂಜಿಮ್ ಕೂಡ ನೋಡ್ಕೊಂಬರೋಣ ಅಂತ ಪ್ಲಾನ್ ಮಾಡಿದ್ವಿ, ಬಟ್ ಅದಾಗಲಿಲ್ಲ. ನೆಕ್ಸ್ಟ್ ಡೇ ಸಂಡೇ ಕವರ್ ಮಾಡ್ತಿದ್ದೀನಿ. ಸೊ ಪಂಜಿಮ್ಮು ಡೆಬುಲಿನಿಂದ ಒಂದು 35 kilometers 1 hour. ಅಲ್ಲಿಂದ ಮತ್ತೆ ಕೊಲಂಗೇಟು ಒಂದು 15 kilometers 40 minutes. ಆಲ್ಮೋಸ್ಟ್ 1 hour 40 minutes, 2 hours ನಾವು ಬೈಕಲ್ಲಿ ಟ್ರಾವೆಲ್ ಮಾಡಿದ್ವಿ ನಾವು ಇಟ್ಕೊಂಡು. ಸೊ ಇಲ್ಲಿ ಬಂದಿದ್ದೆ 6 o'clock. ಸೊ ಒಂದು 8:30ವರೆಗೂ ಇತ್ತು. ಸ್ವಲ್ಪ ಇಲ್ಲಿ ಶಾಪಿಂಗ್ ಮಾಡಿಕೊಂಡು ತಿಂದ್ಕೊಂಡು ಸ್ವಲ್ಪ ಮ್ಯೂಸಿಕ್ ಎಲ್ಲ ಆನ್ ಆದಮೇಲೆ, ಕತ್ಲೆ ಆದಮೇಲೆ ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡಿಕೊಂಡು ಹೊರಟ್ವಿ ನಾವು ಮತ್ತೆ. ಸೊ ನೋಡಿ ಚೆನ್ನಾಗಿ ಫೋಟೋಸ್ ತಗೊಂಡ್ವಿ, ಎಂಜಾಯ್ ಮಾಡಿದ್ವಿ, ರೀಲ್ಸ್ ಮಾಡಿದೆ ನಾನು. ಆಮೇಲೆ ತಿನ್ಕೊಂಡ್ವಿ, ಆಸ್ ಐ ಸೆಡ್ ಡಬ್ಬಿ ತೊಗೊಂಡ್ಬಂದಿದ್ವಿ. ಆಮೇಲೆ ಮತ್ತೇನು ಶಾಪಿಂಗ್ ಮಾಡಿಕೊಂಡೆ. ಐ ಲವ್ ಗೋವಾ ಟಿ ಶರ್ಟ್ಸು, ಆಮೇಲೆ ಸ್ವಲ್ಪ ಇಯರಿಂಗ್ಸು, ಶಂಖ, ಕಪ್ಪೆ ಚಿಪ್ಪಿಂದು ಬ್ರಾಸ್ಲೆಟ್ಸು, ಸರಗಳು, ಆ ಥರ ಎಲ್ಲ ಸ್ವಲ್ಪ ತೊಗೊಂಡೆ. ಆಚೆಗಡೆ ತುಂಬ ಚೆನ್ನಾಗಿದೆ ಶಾಪಿಂಗಿಗೆ. ಆ್ಯಂಡ್ ಟ್ಯಾಟೂಸ್ ಎಲ್ಲ ಹಾಕ್ತಾರೆ 20 ರೂಪಾಯಿಗೆಲ್ಲ, ಬಟ್ ನಾನು ಹಾಕ್ಸ್ಕೊಳ್ಳಿಲ್ಲ, ಪರ್ಮನೆಂಟು ಟೆಂಪ್ರರಿ ಎಲ್ಲ ಇರುತ್ತೆ. ಸೊ ಸನ್ಸೆಟ್ ನೋಡ್ಕೊಂಡ್ವಿ, ಸಿ ಆ್ಯಂಡ್ ಎಂಜಾಯ್ ಮಾಡಿದ್ವಿ. ಇಟ್ ವಾಸ್ ವೆರಿ ಗುಡ್. ಅಲ್ಲಿ ನೋಡೋಕ್ಕೆ ಒಂಥರ ಚೆಂದ, ಅಲ್ಲಿ ಜನ ಬಂದಿರೋರು, ಅವ್ರ ಲೈಫ್ ಸ್ಟೈಲು, ಫಂಕಿ ಥಿಂಗ್ಸು, ಅವ್ರ ಬಟ್ಟೆಗಳು. ಸೊ ಇಟ್ ವಾಸ್ ಆಲ್ ಗುಡ್. ಆ್ಯಂಡ್ ಇದು ಅದೇ ರೆಸ್ಟೋರೆಂಟ್ಸು, ಸಿಕ್ಕಾಪಟ್ಟೆ ಲೈಟಿಂಗ್ಸು, ರೆಸ್ಟೋರೆಂಟು, ಮ್ಯೂಸಿಕ್ಕು, ಥರದ ಸಾಂಗ್ಗಳು ಹಾಕ್ತಾಯಿದ್ರು. ಸೊ ಚೆನ್ನಾಗಿ ನನ್ನ ಮಗಳು ಕೂಡ ಡ್ಯಾನ್ಸ್ ಮಾಡಿ, ನಾನು ಡ್ಯಾನ್ಸ್ ಮಾಡಿದೆ, ಎಂಜಾಯ್ ಮಾಡಿದ್ವಿ. ಒಂದು ಸ್ವಲ್ಪ ಈವ್ನಿಂಗ್ ಸ್ಪೆಂಡ್ ಮಾಡಿ ಮತ್ತೆ ಮನೆಗೆ ಹೋಗಿ ಸೇರ್ಕೊಂಡ್ವಿ.
ಸೊ ಇದು 4th ಡೇ ಸಂಡೇ. ನಮ್ಮದು ಸಂಡೇ ಮಧ್ಯಾಹ್ನ 12:45 ರಿಟರ್ನ್ ಇತ್ತು, ಏರ್ಪೋರ್ಟ್ಗೆ ಹೋಗಬೇಕಿತ್ತು. ಸೊ ಬೆಳಗ್ಗೆ ಒಂದು ಸ್ವಲ್ಪ ಮತ್ತೆ ಬೀಚಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆಮೇಲೆ ಸುತ್ತಮುತ್ತ ಇನ್ನೇನೇನು ನೋಡ್ಬೋದು ನೋಡ್ಕೊಂಡ್ವಿ. ರೆಸ್ಟೋರೆಂಟ್ ಕೆಫೆಗೆ ಹೋಗಿ ಒಂದು ಸ್ವಲ್ಪ ಊಟ ಮಾಡ್ಕೊಂಡ್ವಿ. ಬೆಳಗ್ಗೆ ಮತ್ತೊಂದು ಸತಿ ಬೀಚಲ್ಲಿ ಒಂದು ಸ್ವಲ್ಪ ಬೋಟಿಂಗ್ ಮಾಡಿ ಮತ್ತೊಂದು ಸ್ವಲ್ಪ ಸ್ಪೆಂಡ್ ಮಾಡಿ ಎಂಜಾಯ್ ಮಾಡಿ ಸುಮ್ಮನೆ ಆಕಾಶ ಆಮೇಲೆ ನದಿ ಓಷನ್ ನೋಡ್ತಾ ಕೂತ್ಕೊಂಡ್ವಿ ಒಂದು ಸ್ವಲ್ಪ. ಆಮೇಲೆ ಮಾತಾಡ್ತಾ ಕೂತಿದ್ವಿ ಪೀಸ್ಫುಲ್ಲಾಗಿ 1 ಅವರು. ಆಮೇಲೆ ಊಟ ಮಾಡಿಕೊಂಡು ಸೊ ಏರ್ಪೋರ್ಟ್ ರೀಚ್ ಆದ್ವಿ, ಮಧ್ಯಾಹ್ನ ಹೊರಡಕ್ಕೆ ರೆಡಿ ಆದ್ವಿ. ಸೊ ದಿಸ್ ಇಸ್ ಆಲ್ ಅಬೌಟ್ ಅವರ್ 4 days ಗೋವಾ ಟ್ರಿಪ್ ಫ್ರಮ್ ಥರ್ಸ್ಡೇ ಟು ಸಂಡೇ. ಫಸ್ಟ್ ಟ್ರಿಪ್ ಆಫ್ ಮೈ ಡಾಟರ್. ವಿ ಆಲ್ ಎಂಜಾಯ್ಡ್ ಅ ಲಾಟ್. ಹೋಪ್ ಯು ಆಲ್ ಆಲ್ಸೋ ಎಂಜಾಯ್ಡ್. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ವಿಡಿಯೋಸು. ಆಮೇಲೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೋಪ್ ಯು ಆಲ್ ಎಂಜಾಯ್ಡ್. ಥ್ಯಾಂಕ್ ಯು ಸೋ ಮಚ್.